ಓಂ ಶಾಂತಿ ಎಲ್ಲರಿಗೆ. ಬಾಬಾ ಇವತ್ತು ಸೇಮ್ 5/6/2/77 ಮುರಳಿ ಆಗಿದೆ. 6th February 77, 6/2/77. ಸೊ ಇವತ್ತು ಟಾಪಿಕ್ ಆಗಿದೆ ರಿಯಲೈಸೇಷನ್ ದ್ವಾರ ಲಿಬರೇಷನ್. ರಿಯಲೈಸೇಷನ್ ಅಂದ್ರೆ ಅರ್ಥಕೊಳ್ಳುವಂತಹ ಶಕ್ತಿಯ ಮೂಲಕ ನಮ್ಮನ್ನ ನಾವು ಬಿಡುಗಡೆ ಮಾಡ್ಕೊಳ್ಳೋದು, ಅರ್ಥಾತ್ ಮುಕ್ತಿ ಪಡೆಯುವಂತ. ಅವಾಗ ಅರ್ಥಕೊಳ್ತೀವಿ, ರಿಯಲೈಸ್ ಮಾಡ್ಕೊಳ್ತೀವಿ. ಸೊ ಅದರಿಂದ ಏನಾಗುತ್ತೆ, ಎಲ್ಲದರಿಂದ ನಾವು ಮುಕ್ತ, ಡಿಟ್ಯಾಚ್ ಆಗ್ತಾ ಹೋಗಿರ್ತೀವಿ. ಸೊ ಇವತ್ತು ಅದರ ಬಗ್ಗೆ ಬಾಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. आज बाप हर एक गॉडली स्टूडेंट की रिजल्ट को देख रहे थे. ಇವತ್ತು ತಂದೆ ಪ್ರತಿಯೊಂದು ಮಗುವಿನ ಗಾಡ್ಲಿ ಸ್ಟೂಡೆಂಟ್ ನ ರಿಸಲ್ಟ್ಸ್ ನನ್ನ ನೋಡ್ತಾ ಇದ್ದಾರೆ, ಪರಿಣಾಮ ನೋಡ್ತಾ ಇದ್ದಾರೆ. ಈ ಪ್ರತಿಯೊಂದು ಮಗು ಎಲ್ಲಿ ತನಕ ಪಾಸ್ ಆಗೋ ಲೆವೆಲ್ಗೆ ಬಂದಿದ್ದಾರೆ. ಕೋರ್ಸ್ ಕಿಯಾ, ರಿವೈಸ್ ಕೋರ್ಸ್ ಬಿ ಕಿಯಾ, ರಿಯಲೈಸೇಷನ್ ಕೋರ್ಸ್ ಬಿ ಕಿಯಾ. 3 ತರದ ಕೋರ್ಸ್. ಫಸ್ಟ್ ಮೇನ್ ಕೋರ್ಸ್ ಬ್ರಹ್ಮಬಾಬಾ ಇದ್ದಾಗ ಎಲ್ಲ ಕೋರ್ಸ್ ಆಯ್ತು ಅಲ್ವಾ, ಮೇನ್ ಆತ್ಮ ಪರಮಾತ್ಮ ಎಲ್ಲದಕ್ಕೆ ಕೋರ್ಸ್ ಆಯ್ತು. ನೆಕ್ಸ್ಟ್ ರಿವೈಸ್ ಕೋರ್ಸ್ನು ಆಯ್ತು, ಆಮೇಲೆ ರಿವಿಷನ್ ಮಾಡಿದ್ದಾರೆ ಬಾಬಾ ಎಲ್ಲ ಮುರಳಿಗಳನ್ನ. ರಿಯಲೈಸೇಷನ್ ಕೋರ್ಸ್ ಅರ್ಥಾತ್ ಈ ಅವ್ಯಕ್ತ ಮುರಳಿಗಳಿಂದ ನಮಗೇನ್ ಆಗ್ಬೇಕಾಗಿದ್ದು ರಿಯಲೈಸೇಷನ್, ಆ ರಿಯಲೈಸೇಷನ್ ಕೋರ್ಸ್ನು ಸಹ ಮಾಡಿದ್ದಾರೆ. तो उसका रिजल्ट क्या हुआ? तो अदर रिजल्ट ಏನಾಯ್ತು? हर एक ने अपने को रियलाइज किया, अर्थात अनुभव किया कि पढ़ाई के अनुसार किस स्टेज को पा सकेंगे. तो ಬಾಬಾ ಕೇಳ್ತಾ ಇದ್ದ, ಪ್ರತಿಯೊಬ್ಬರು ನಿಮ್ಮನ್ನ ನೀವು ಅನುಭವ ಮಾಡ್ಕೊಂಡಿದ್ದೀರಾ, ರಿಯಲೈಸ್ ಮಾಡ್ಕೊಂಡಿದ್ದೀರಾ? ವಿದ್ಯೆದ ಅನುಸಾರವಾಗಿ ಯಾವ ಸ್ಟೇಜ್ ತನಕ ನಾವು ತಲುಪಿದ್ದೀವಿ? ಪಢಾಯಿಗೆ ಅನುಸಾರ ಕಿಸ್ ಸ್ಟೇಜ್ ಕೋ ಪಾಸ್ ಆಗಿ, ವಿದ್ಯೆದ ಅನುಸಾರವಾಗಿ ನಮ್ಮನ್ನ ನಾವು ಯಾವ ಸ್ಟೇಜ್ ತನಕ ತಲುಪಿದ್ದೀವಿ ಅನ್ನುವಂಥದ್ದು ಅನುಭವ ಮಾಡಿದ್ದೀರಾ? राज्य पद के संस्कार या प्रजापद के संस्कार, दोनों में से मुझ आत्मा में कौन से संस्कार बड़े हैं ये जानते हो? तो ಇಂಪಾರ್ಟೆಂಟ್ ಪಾಯಿಂಟ್, ವಿದ್ಯೆದ ಅನುಸಾರವಾಗಿ ನಿಮ್ಮನ್ನ ನೀವು ಚೆಕ್ ಮಾಡಿಕೊಂಡಾಗ ನಮ್ಮಲ್ಲಿ ರಾಜ್ಯ ಪದವಿಯ ಸಂಸ್ಕಾರ ಇದೆಯಾ ಇಲ್ಲ ಪ್ರಜಾ ಪದವಿಯ ಸಂಸ್ಕಾರ ಇದೆಯಾ? ಎರಡರಲ್ಲಿ ನನ್ನ ಆತ್ಮನಲ್ಲಿ ಯಾವ ತರ ಸಂಸ್ಕಾರ ತುಂಬಿಕೊಂಡಿದೆ ಇದರ ಬಗ್ಗೆ ಗೊತ್ತಿದೆಯಾ? तो राज्य पद के संस्कार अर्थात श्रेष्ठ पद के संस्कार क्या दिखाई देंगे? ಈಗ ಒಂದು ವೇಳೆ ನಿಮ್ಮಲ್ಲಿ ರಾಜ್ಯ ಪದವಿಯ ಸಂಸ್ಕಾರಗಳು ಇದೆಯಂದ್ರೆ ಅರ್ಥ ಏನು? ಶ್ರೇಷ್ಠ ಪದವಿಯ ಸಂಸ್ಕಾರಗಳು ಯಾವ್ದ್ಯಾವ್ದು ಕಾಣಿಸ್ಕೊಳ್ತವೆ? ಕಾಣಿಸ್ಕೋಬೇಕಲ್ಲ, ಈ ತರ ಸಂಸ್ಕಾರಗಳು ನಮ್ಮಲ್ಲಿ ಇದೆಯಾ? ಅದು ಯಾವ್ದಾವ ರೂಪದಲ್ಲಿ ಕಾಣಿಸ್ಕೊಳ್ತೀವಿ ಗೊತ್ತಿದೆಯಾ? तो अधिकारी और सत्कारी, निराकारी और निराहंकारी, ये विशेष धारणाएं राज्य पद का विशेष आसन है. ಒಂದು ಆಸನ ಇರ್ಬೇಕಂದ್ರೆ 4 ಕಾಲುಗಳಿರ್ಬೇಕಲ್ಲ. तो ರಾಜ್ಯ ಪದವಿ ಅಧಿಕಾರಿಗಳು ಯಾರಾಗುವಂತರಿರ್ತಾರೆ? ಒಂದು ಅಧಿಕಾರಿ ಆಗಿರ್ತಾರೆ, ಮತ್ತೆ ಸತ್ಕಾರಿ ಆಗಿರ್ತಾರೆ. ಸತ್ಕಾರವನ್ನ ಪಡ್ಕೊಳ್ಳುವಂತವ್ರು, ಬೇರೆಯವ್ರಿಗೆ ಸತ್ಕಾರ ಮಾಡುವಂತ. ಎರಡನೇದು ನಿರಾಕಾರಿ ಆಗಿರ್ತಾರೆ, ಜೊತೆಯಲ್ಲಿ ನಿರಹಂಕಾರಿ ಆಗಿರ್ತಾರೆ. ಈ ವಿಶೇಷ ಧಾರಣೆಗಳೇನಿದಾವೆ ರಾಜ್ಯ ಪದವಿಯ ವಿಶೇಷ ಆಸನ ಆಗಿದೆ. ಯಾ ಆಸನ್ ಹಿ ಸಿಂಹಾಸನ್ ಕಿ ಪ್ರಾಪ್ತಿ ಕರಾತ. ಈ ಆಸನ ಏನಿದೆ ಈ ಸಮಯದಲ್ಲಿ ನೀವೇನ್ ಪಡ್ಕೊಳ್ತೀರಿ, ಅದರ ಆಧಾರದ ಮೇಲೆ ನಿಮಗೆ ಭವಿಷ್ಯತ್ತಿನ ಸಿಂಹಾಸನ ಅನ್ನೋದು ಪ್ರಾಪ್ತಿ ಮಾಡಿಸುತ್ತೆ. ಚಾರೋ ಹಿ ಬಾತೋಂ ಕಾ ಬ್ಯಾಲೆನ್ಸ್ ಹೋ, ಈ 4 ಮಾತುಗಳ ಬ್ಯಾಲೆನ್ಸ್ ಅನ್ನೋದು
ನಿಮ್ಮ ಹತ್ರ ಇರಬೇಕು ಈ ಸಮಯದಲ್ಲಿ. ಯಾಕಂದ್ರೆ ಇದರಲ್ಲಿ ಒಂದು ಕಾಲುನು ಹೆಚ್ಚು ಕಡಿಮೆ ಆದ್ರೆ ಬ್ಯಾಲೆನ್ಸ್ ಇರಲ್ಲ ಆಸನ. ನಾಲ್ಕು ಮಾತುಗಳ ಬ್ಯಾಲೆನ್ಸ್ ಅನ್ನೋದು ಈ ಸಮಯದಲ್ಲಿ ಜೀವನದಲ್ಲಿ ಇರಬೇಕು. ऐसा आसन मजबूत है या कभी कभी हिलता रहता है. ಬಾಬಾ ಹೇಳ್ತಾರೆ ಇಂಥ ಆಸನ ತುಂಬಾ ಸ್ಟ್ರಾಂಗ್ ಆಗಿದೆಯಾ ಇಲ್ಲ ಅಂದ್ರೆ ಕೂತ್ಕೊಂಡಾಗ ಅಲಗಾಡ್ತಾ ಇರ್ತಾರೆ. तो बाप दादा आज रिजल्ट पूछ रहे थे. ಅದು ಬಾಬಾ ಮಕ್ಕಳೊಂದಿಗೆ ರಿಸಲ್ಟ್ ಅನ್ನ ಕೇಳ್ತಾ ಇದ್ದಾರೆ. रियलाइजेशन कोर्स का होमवर्क दिया था. इसका क्या रिजल्ट हुआ? ಅನುಭವದ ಕೋರ್ಸ್. ಬಾಬಾ ಹೇಳ್ತಾರೆ ಜ್ಞಾನ ತಿಳ್ಕೊಂಡಿದ್ದೆ, ಕೋರ್ಸ್ ಆಯ್ತು, ಆಮೇಲೆ ಅರ್ಥ ಮಾಡ್ಕೊಂಡಿದ್ದೆ, ಈಗ ರಿಯಲೈಸೇಷನ್. ಈ ರಿಯಲೈಸೇಷನ್ ಕೋರ್ಸ್ ನ ಹೋಮ್ವರ್ಕ್ ಕೊಟ್ಟಿದ್ರು, ಅದರ ರಿಸಲ್ಟ್ ಏನಾಯ್ತು? अब आप सब तो फाइनल पेपर के लिए तैयार थे, फिर अपना रिजल्ट क्या देखा? ನೀವೆಲ್ಲರೂ ಸಹ ಫೈನಲ್ ಪೇಪರ್ಗೋಸ್ಕರ ರೆಡಿ ಆಗಿದ್ರೆ ಅದರ ಲೆಕ್ಕದಲ್ಲಿ ನಿಮ್ಮ ರಿಸಲ್ಟ್ ಏನಾಗಿತ್ತು? तो अपनी स्थिति का क्या अनुभव किया? ಬಾಬಾ ಹೇಳ್ತಾರೆ ನಿಮ್ಮ ಸ್ಥಿತಿ ಬಗ್ಗೆ ಏನ್ ಅನುಭವ ಮಾಡಿ? बाप समान बाप के साथ साथ जाने वाले बने हो. ತಂದೆಯ ಸಮಾನರಾಗಿ, ತಂದೆ ಹೇಗಿದ್ದಾರೆ? ಹಗುರವಾಗಿದ್ದಾರೆ, ಲೈಟ್ ಆಗಿದ್ದಾರೆ, ಅದರ ಸಮಾನ ಆಗಿ ಜೊತೆ ಜೊತೆಯಲ್ಲಿ ಹೋಗುವಂತವರಾಗಿದ್ದೀರಾ? साथ साथ जाने वाले बने हो. अगर समान नहीं है तो साथ के बजाय वाया में रुकना पड़ेगा. ಒಂದು ವೇಳೆ ನೀವು, ಬಾಬಾ ಹೇಳ್ತಾರೆ, ಸಮಾನ ಆಗಿಲ್ಲ ಅಂದ್ರೆ ಜೊತೆಯಲ್ಲಿ ಹೋಗೋದು ಬದಲಾಗಿ ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಫೈನ್ ಕಟ್ಟು ಹೋಗ್ಬೇಕಾಗುತ್ತೆ. ಧರ್ಮರಾಜಪುರಿ ವಯ ಹೋಗ್ಬೇಕಾಗುತ್ತೆ. क्या इसीलिए करना पड़ेगा क्योंकि खाता क्लियर नहीं हुआ होगा ना? ಯಾಕೆ ಅಂದ್ರೆ ಯಾಕೆ ವಯ ಹೋಗ್ಬೇಕಾಗುತ್ತೆ? ಯಾಕಂದ್ರೆ ನಿಮ್ಮ ಖಾತೆ ಕ್ಲಿಯರ್ ಆಗಿರಲ್ಲ ಅಲ್ವಾ? तो रिफाइन स्वच्छ नहीं है तो फाइन भरना पड़ेगा. ರಿಫೈನ್ ಅರ್ಥಾತ್ ಸ್ವಚ್ಛ ನೀವು ಆಗಿಲ್ಲ ಅಂದ್ರೆ ಫೈನ್ ಅರ್ಥಾತ್ ದಂಡ ಕಟ್ಟಬೇಕು. ಫೈನ್ ರಿಫೈನ್ ನೋಡಿ, ನೀವು ರಿಫೈನ್ ಆಗಿಲ್ಲ ಅಂದ್ರೆ ಫೈನ್ ಕಟ್ಟಬೇಕು. ಅದಕ್ಕೆ ವಯ ಹೋಗ್ಬೇಕಾಗುತ್ತೆ, ಜೊತೆಯಲ್ಲಿ ಹೋಗಕ್ಕಾಗಲ್ಲ. ಇಸಿಲಿಯೇ ಸಾತ್ ನಹಿ ಚಲ್ ಸಕ್ತೆ, ಅದಕ್ಕೋಸ್ಕರ ಜೊತೆಯಲ್ಲಿ ಹೋಗಕ್ಕಾಗಲ್ಲ. ವಾಯ್ದಾ ಕಿಯಾ ಹೇನ, ಬಾಬಾ ಹೇಳ್ತಾರೆ ನನ್ನ ಹತ್ರ ವಾಯ್ದೆ ಮಾಡಿದ್ರಲ್ವಾ? ಏನ್ ವಾಯ್ದೆ ಮಾಡಿದ್ರಿ? ಸಾತ್ ಚಲೆಂಗೆ ಯಾ ರುಕು ಕರ್ ಚಲೆಂಗೆ. ಏನ್ ವಾಯ್ದೆ ಮಾಡಿ? ಜೊತೆಯಲ್ಲಿ ಹೋಗ್ತೀವಿ ಅಂತ ವಾಯ್ದೆ ಮಾಡಿದ್ರ, ಇಲ್ಲ ನಿಂತ್ಕೊಂಡು ಹೋಗ್ತೀವಿ ವಯ ಅಂತ ಹೇಳಿ? तो बाप से पूछते हैं कि आप पुराने बच्चों से क्यों नहीं मिलते? तो बाप भी रिजल्ट पूछते. ಬಾಬನ ಹತ್ರ ಕೇಳ್ತಾ ಇದ್ದಾರೆ, ನೀವು ಹಳೆ ಮಕ್ಕಳ ಜೊತೆ ಯಾಕೆ ಮಿಲ್ಲ ಮಾಡ್ತಾ ಇಲ್ಲ? तो बाप भी रिजल्ट पूछते. ಅದಕ್ಕೆ ಬಾಬಾ ಹಳೆ ಮಕ್ಕಳ ಹತ್ರ ರಿಸಲ್ಟ್ ಕೇಳ್ತಾ ಇದ್ದಾರೆ. ರಿಫೈನ್ ಬನೆ, ಸ್ವಚ್ಛ ಆಗಿದ್ದೀರಾ? क्या अभी कोई कोर्स की आवश्यकता है? ಇನ್ನು ಯಾವ್ದಾದ್ರೂ ಕೋರ್ಸಿನ ಅವಶ್ಯಕತೆ ಇದೆಯಾ? रियलाइजेशन के बाद और क्या रह जाता है? रियलाइज अर्थात ಅನುಭವ ಆಯ್ತು. ಅನುಭವ ಆದ್ಮೇಲೆ ಇನ್ನೇನು ಉಳ್ಕೊಂಡಿರುತ್ತೆ? ಏನ್ ಅನುಭವ ಮಾಡ್ಬೇಕಂತ ಇದೀನೋ ಅದು ಅನುಭವ ಆಗಿದ ಮೇಲೆ ಇನ್ನೇನು ಉಳ್ಕೊಂಡಿರುತ್ತೆ? अंतिम रिजल्ट का स्वरूप है. ಅಂತಿಮ ರಿಸಲ್ಟ್, ಪರಿಣಾಮ ದ ಸ್ವರೂಪನೇ ಆಗಿದೆ ಲಿಬರೇಷನ್, ಅರ್ಥಾತ್ ಸಬ್ಸೆ ಮುಕ್ತ. ನಮ್ದು ರಿಯಲೈಸೇಷನ್ ಆಯ್ತು ಅಂದ್ರೆ ಅದರ ಪರಿಣಾಮನೇ ಆಗಿರುತ್ತೆ ಎಲ್ಲದರಿಂದ ಲಿಬರೇಟ್ ಆಗೋದು, ಅರ್ಥಾತ್ ಮುಕ್ತರಾಗೋದು, ಬಂಧನಗಳಿಂದ ಮುಕ್ತರಾಗೋದು. ಇದೇ रिजल्ट ಆಗಿರುತ್ತೆ. तो आज बाप दादा और बच्चों का अंतर देख रहे. बाप और बच्चों, ಇವತ್ತು ತಂದೆ ಮಕ್ಕಳ ಮತ್ತೆ ತಂದೆ
ತಂದೆ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನ ನೋಡ್ತಾ ಇದೆ. तो बाप क्या कहते हैं और बच्चे क्या करते हैं? ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ಏನ್ ಮಾಡ್ತಾರೆ, ಇದನ್ನ ಬಾಬಾ ನೋಡ್ತಾ ಇದ್ದಾರೆ. तो रिजल्ट क्या देखी होगी? ಅದ್ರ ಲೆಕ್ಕದಲ್ಲಿ ರಿಸಲ್ಟ್ ಅನ್ನ ಏನ್ ನೋಡಿರ್ಬೋದು? ಮಜೆದಾರ್ ರಿಸಲ್ಟ್ ಹೋಗಿನ, ಬಹಳ ರಮಣೀಕವಾದಂತ ರಿಸಲ್ಟ್ ಇರ್ಬೋದಲ್ಲ. ಬಾಬಾ ಹೇಳ್ತಾ ಇರೋದು ಒಂದು, ಮಕ್ಕಳು ಮಾಡ್ತಾ ಇರೋವಂಥದ್ದು ಏನು? ಬತಾಯೆ ಯಾ ಸಮಜ್ತೆ ಹೋ? ಬಾಬಾ ಹೇಳ್ತಾರೆ ಹೇಳಲ್ಲ, ಅಲ್ಲ ನಿಮ್ಗೆ ಗೊತ್ತಿರಿ, ಹೇಳ್ಬೇಕಾ ಇಲ್ಲ ನಿಮಗೆ ರಿಸಲ್ಟ್ ಗೊತ್ತಿರುತ್ತೆ ಏನಾಗುತ್ತಾ ಇದೆ. समझते हुए भी करते रहे तो क्या कहेंगे? ಗೊತ್ತಿದ್ರೂ ಸಹ ನಿಮಗೆ ಮಾಡ್ತಾ ಇದ್ರೆ ಅದಕ್ಕೆ ಏನಂತ ಹೇಳ್ಬೇಕು? तो मेजॉरिटी साधारण पुरुषार्थी. तो ಬಾಬಾ ರಿಸಲ್ಟ್ ಅಲ್ಲಿ ನೋಡಿರುವಂತದ್ದು ಏನಂದ್ರೆ, ಮೆಜಾರಿಟಿ ಮಕ್ಕಳು ಇನ್ನು ಜಾಸ್ತಿ ಸಾಧಾರಣ ಪುರುಷಾರ್ಥದಲ್ಲಿನೇ ಇದ್ದಾರೆ. तो उसका मुख्य कारण क्या है? ಆ ರೀತಿ ಇರುವಂತದಕ್ಕೆ ಮುಖ್ಯ ಕಾರಣ ಏನಾಗಿದೆ? तो बाप कहते हैं प्रभु पसंद बनो, विश्व पसंद बनो. ಬಾಬಾ ಹೇಳ್ತಾರೆ ಅದಕ್ಕೆ ಪ್ರಭು ಪಸಂದ್, ಭಗವಂತನಿಗೆ ಇಷ್ಟ ಆಗುವಂತವ್ರು ಮತ್ತೆ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಇಷ್ಟ ಆಗುವಂತವ್ರಾಗಿ. ಲೇಕಿನ್ ಕರ್ತೆ ಕ್ಯಾ ಹೈ? ಆದ್ರೆ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ? ಆರಾಮ್ ಪಸಂದ್ ಬಚ್ಚ, ಆರಾಮ್ आराम पसंद रखते, हो जाएगा, किसने किया है, सब ऐसे ही ಆಗುತ್ತೆ. ತಾವ್ ಹೇಳ್ತಾರೆ ಯಾರು ಮಾಡಿದ್ರು, ಇನ್ನು ಯಾರು ಸಂಪನ್ನ ಆಗಿದ್ದಾರೆ? ಎಲ್ಲರೂ ಹಂಗೆ ಇದ್ದಾರೆ. औरों से फिर भी हम ठीक है ना? ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ಇನ್ನು ನಾವು ಚೆನ್ನಾಗಿದ್ದೀವಲ್ಲ, ಅವ್ರಕ್ಕಿಂತ ಅಂತೂ ನಾವು ಇನ್ನು ಚೆನ್ನಾಗೇ ಇದ್ದೀವಲ್ವಾ. ಅಂದ್ರೆ ಅವ್ರಕ್ಕಿಂತ ಕೆಳಮಟ್ಟದವ್ರ ಜೊತೆ ಹೋಲಿಸ್ಕೊಂಡು ತಮ್ಮನ್ನ ತಾವು ಚೆನ್ನಾಗಿದೆ ಅಂತ ಹೇಳಿ ಸಮರ್ಥ ಮಾಡ್ಕೊಳ್ತಾರೆ, ಅವ್ರಕ್ಕಿಂತ ಅಂತೂ ನಾವು ಚೆನ್ನಾಗಿದ್ದೀವಿ. ऐसे अनेक प्रकार की गिरती कला के डनलप के तकिए के ऊपर आराम पसंद हो गए. ಈ ರೀತಿ ಅನೇಕ ಪ್ರಕಾರದ ಬೀಳುವ ಕಲೆ, ಏಳುವ ಕಲೆ ಅಲ್ಲ, ಬೀಳುವ ಕಲೆಯ ಡನ್ಲಪ್ ಬೆಡ್. ಡನ್ಲಪ್ ಎಷ್ಟು ಚೆನ್ನಾಗಿರುತ್ತೆ, ಮಲಗಿದ ಮೇಲೆ ಆರಾಮ್ ಇರುತ್ತಲ್ಲ. ಸೊ ಇಂಥ ಡನ್ಲಪ್ ಬೆಡ್ ಮೇಲೆ ಆರಾಮ್ ಪಸಂದರಾಗಿದ್ದಾರೆ. ಈ ತರ ವಿಷಯ ಹೇಳ್ಕೊಂಡು ಹೇಳಿ बाप कहते हैं कनेक्शन जोड़ो, गुणों और शक्तियों का वरदान लो और दो. ಬಾಬಾ ಹೇಳ್ತಾ ಇರುವಂತದ್ದು ಏನಂತ? ನನ್ನ ಜೊತೆ ಕನೆಕ್ಷನ್ ಅನ್ನ ಜೋಡಿಸ್ಕೊಳ್ಳಿ, ಜೋಡಿಸ್ಕೊಂಡು ಗುಣಗಳು ಮತ್ತೆ ಶಕ್ತಿಗಳ ವರದಾನವನ್ನ ತಗೊಂಡು ಕೊಡಿ, ಗುಣಗಳನ್ನ ಶಕ್ತಿಗಳನ್ನ ತಗೊಂಡು ಕೊಡಿ. ಲೇಕಿನ್ ಕೈ ಬಚ್ಚೆ ಕನೆಕ್ಷನ್ ಕೆ ಮಹತ್ವ ಕೋ ನಹಿ ಜಾನ್. ಆದ್ರೆ ಕೆಲವು ಮಕ್ಕಳು ಈ ಕನೆಕ್ಷನ್ ದ ಮಹತ್ವ ಏನಿದೆ, ಜೋಡಣೆ ಬಾಬನ್ ಜೊತೆ, ಈ ಜೋಡಣೆಯ ಮಹತ್ವ ಬಗ್ಗೆ ಗೊತ್ತಿಲ್ಲ. ಕನೆಕ್ಷನ್ ಜೋಡ್ನಾ ಆತಾ ಹಿ ನಹಿ ಹೈ. ತಾವ್ ಹೇಳ್ತಾರೆ ಇನ್ನು ಕನೆಕ್ಷನ್ ಜೋಡಿಸೋದು ಮಕ್ಕಳಿಗೆ ಬಂದೇ ಇಲ್ಲ. ಲೇಕಿನ್ ಕರೆಕ್ಷನ್ ಕರ್ನಾ ಬಹುತ್ ಆತಾ. ಕನೆಕ್ಷನ್ ಜೋಡಿಸೋದು ಬರಲ್ಲ, ಬಟ್ ಕರೆಕ್ಷನ್ ಮಾಡೋದು ಬಹಳ ಚೆನ್ನಾಗಿ ಬರುತ್ತೆ. दूसरों की गलतियां निकालना बहुत आता. ಬೇರೆಯವರ ತಪ್ಪುಗಳನ್ನ ತೆಗೆಯೋದು ಬಹಳ ಚೆನ್ನಾಗಿ ಬರುತ್ತೆ. दूसरों की करेक्शन करने वाले कनेक्शन का अनुभव नहीं कर सकते. ಬಾಬಾ ಹೇಳ್ತಾರೆ ಬೇರೆಯವರ ಕರೆಕ್ಷನ್ ಮಾಡುವಂತ, ಬೇರೆಯವ್ರ ತಪ್ಪುಗಳನ್ನ ತೆಗೆಯುವಂತವ್ರದ್ದು ಕನೆಕ್ಷನ್ ಅನುಭವ ಸರಿಯಾಗಿ ಇರಲ್ಲ. बाप कहते हैं तो सदा याद की साधना में रहो. ಬಾಬಾ ಹೇಳ್ತಾರೆ ಸದಾ ನೆನಪಿನ ಸಾಧನೆಯಲ್ಲಿರಿ.
लेकिन साधना के स्थान पर अल्पकाल के साधनों में ज्यादा बिजी रहते हैं. ಬಾಬಾ ಹೇಳ್ತಾರೆ ಸಾಧನೆಯ ಸ್ಥಾನದಲ್ಲಿ ಸಾಧನೆ ಮಾಡ್ಬೇಕು. ಬಾಬಾ ಹೇಳ್ತಾರೆ ಸಾಧನೆಯಲ್ಲಿರಿ. ಆದ್ರೆ ಸಾಧನೆಯ ಸ್ಥಾನದಲ್ಲಿ ಏನ್ ಮಾಡ್ತಾರೆ ಮಕ್ಕಳು? ಅಲ್ಪಕಾಲದ ಸಾಧನಗಳಲ್ಲಿ ಜಾಸ್ತಿ ಬ್ಯುಸಿ ಇರ್ತಾರೆ. ಸಾಧನಗಳು, ಅಲ್ಪಕಾಲದ ಸಾಧನಗಳು ಏನಿದಾವೆ ಅದರಲ್ಲಿ ಜಾಸ್ತಿ ಬ್ಯುಸಿ ಇರ್ತಾರೆ. साधनों के आधार पर साधना बना देते. ಸಾಧನೆ ಯಾವ ಆಧಾರದ ಮೇಲೆ? ಸಾಧನಗಳ ಆಧಾರದ ಮೇಲೆ. ಸಾಧನಗಳು ಸಿಗ್ತಾ ಪುರುಷಾರ್ಥ ಮಾಡೋದು, ಸಾಧನಗಳಿಲ್ವಾ ಪುರುಷಾರ್ಥ. ಸಾಧನ ज्यादा ಆಕರ್ಷಿತ करते. ಮಕ್ಕಳನ್ನ ಸಾಧನೆಗಳು ಜಾಸ್ತಿ ಆಕರ್ಷಣೆ ಮಾಡ್ತಾ ಇದ್ದಾರೆ. तो ऐसे साधकों की साधना सफल नहीं होती. ಯಾರು ಈ ರೀತಿ ಸಾಧನೆಗಳ ಮೇಲೆ ಡಿಪೆಂಡ್ ಆಗಿ ಪುರುಷಾರ್ಥ ಮಾಡ್ತಾರೆ, ಇಂಥವರ ಸಾಧನೆ ಸಫಲತೆ ಅನ್ನೋದು ಪಡೆಯಲ್ಲ. जीवन मुक्त के स्थान पर बंधन मुक्त आत्मा बन जाते हैं. ಇಂಥವರು ಜೀವನ್ ಮುಕ್ತಿ ಸ್ಥಾನದಲ್ಲಿ ಬಂಧನ್ ಮುಕ್ತ ಆತ್ಮ ಆಗ್ಬಿಡ್ತಾರೆ. ಬಂಧನಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯಾಕಂದ್ರೆ ಯಾವುದೋ ಒಂದು ಸಾಧನಗಳಕ್ಕೆ ವಶರಾಗಿರ್ತಾರೆ. ಅದರಿಂದ ಅವರು ಬಂಧನ್ ಮುಕ್ತ ಆಗ್ಲಿಕ್ಕೆ ಸಾಧ್ಯ. तो बाप क्या कहते हैं और बच्चे क्या करते हैं, इसका रिजल्ट सुना. ತಂದೆ ಏನ್ ಹೇಳ್ತಾ ಇರೋದು, ಮಕ್ಕಳು ಏನ್ ಮಾಡ್ತಾ ಇರೋದು, ಇದರ ರಿಸಲ್ಟ್ ಅನ್ನ ಕೇಳಿದ್ರಲ್ವ. तो बाप दादा श्रेष्ठ आत्माओं को सदा श्रेष्ठ नजर से देखते. ಬಾಬಾ ಹೇಳ್ತಾರೆ ನೀವೆಲ್ಲರೂ ಶ್ರೇಷ್ಠ ಆತ್ಮ. तो ಬಾಬಾ ನೋಡುವಂತಹ ದೃಷ್ಟಿನೂ ಸಹ ನಿಮ್ಮನ್ನ ಶ್ರೇಷ್ಠ ದೃಷ್ಟಿಯಿಂದನೇ ಬಾಬಾ ನೋಡ್ತಾ ಇರ್ತಾರೆ. तो श्रेष्ठ तकदीर की ರೇಖಾಯೇ देख. ನಿಮ್ಮಲ್ಲಿರುವಂತಹ ಶ್ರೇಷ್ಠ ಅದೃಷ್ಟದ ರೇಖೆಗಳನ್ನೇ ಬಾಬಾ ನೋಡ್ತಾ ಇರ್ತಾರೆ. यही आत्माएं विश्व के सामने चमकते हुए सितारे हैं. ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂದ್ರೆ, ಇದೇ ಆತ್ಮಗಳು, ನನ್ನ ಎದುರುಗಡೆ ಯಾವ ಆತ್ಮಗಳಿದ್ದಾರೆ ಇದೇ ಆತ್ಮಗಳು ವಿಶ್ವದ ಎದುರುಗಡೆ ಹೊಳಿತಾ ಇರುವಂತಹ ನಕ್ಷತ್ರಗಳಾಗಿದ್ದಾರೆ. तो विश्व आपके कल्प पहले वाले संपन्न पूज्य स्वरूप का सुमिरन कर रहा है. ವಿಶ್ವ ನಿಮ್ಮೆಲ್ಲರ ಕಲ್ಪದ ಹಿಂದೆ, ಅರ್ಥಾತ್ 5000 ವರ್ಷದ ಹಿಂದೆ ಏನ್ ಸಂಪನ್ನ ಸ್ವರೂಪ ಇತ್ತು, ಅರ್ಥಾತ್ ಪೂಜ್ಯ ಸ್ವರೂಪ ಇತ್ತು, ಆ ಪೂಜ್ಯ ಸ್ವರೂಪವನ್ನ ಇನ್ನೂ ವಿಶ್ವ ಸ್ಮರಣ ಮಾಡ್ಕೊಳ್ತಾ ಇದ್ದಾರೆ. इसीलिए अपना संपन्न स्वरूप ಪ್ರಾಕ್ಟಿಕಲ್ ಮೇ ಪ್ರಖ್ಯಾತ್ ಕರೋ. ಅದರಿಂದ ನೀವು ನಿಮ್ಮ ಸಂಪನ್ನ ಸ್ವರೂಪ ಏನಿದೆಯೋ ಆ ಪೂಜ್ಯ ಸ್ವರೂಪವನ್ನ ಪ್ರಾಕ್ಟಿಕಲ್ ನಲ್ಲಿ ಪ್ರಖ್ಯಾತಿ ಮಾಡಿ, ಪ್ರಸಿದ್ಧಿ ಮಾಡಿ ಅಂತ ಬಾಬಾ ಹೇಳ್ಕೊಳ್ತಾರೆ. ಅಂದ್ರೆ ನಿರಂತರವಾಗಿ ಆ ಸ್ವರೂಪದಲ್ಲಿ ಸ್ಥಿತರಾಗಿ, ಅವಾಗ ಆಟೋಮೆಟಿಕ್ ಆಗಿ ನೀವು ಇಡೀ ವಿಶ್ವದ ಆತ್ಮಗಳ ಎದುರುಗಡೆ ಪ್ರಖ್ಯಾತಿ ಆಗ್ತೀರಿ. बीती हुई कमजोरियों पर फुल स्टॉप लगाओ. ಏನ್ ಕಳೆದೋಗಿದೆ ನಿಮ್ಮಲ್ಲಿರುವಂತಹ ವೀಕ್ನೆಸ್ಗಳೇನಿದ್ದಾವೆ ಅಥವಾ ಕೊರತೆಗಳೇನಿದ್ದಾವೆ, ಆ ಕೊರತೆಗಳ ಮೇಲೆ ಫುಲ್ ಸ್ಟಾಪ್ ಇಡಿ. ತಬ್ ಸಂಪನ್ನ ರೂಪ ಕಾ ಸಾಕ್ಷಾತ್ಕಾರ ಹೋಗ. ಯಾವಾಗ ಆ ಕೊರತೆಗಳ ಮೇಲೆ ನೀವು ಫುಲ್ ಸ್ಟಾಪ್ ಇಡ್ತೀರಿ, ಆವಾಗ ನಿಮ್ಮ ಸಂಪನ್ನ ರೂಪ, ಸಂಪನ್ನ ಸ್ವರೂಪ, ಪೂಜ್ಯ ಸ್ವರೂಪದ ಸಾಕ್ಷಾತ್ಕಾರ ಇಡೀ ವಿಶ್ವದ ಆತ್ಮಗಳ ಎದುರುಗಡೆ ಕಾಣಿಸ್ಕೊಳ್ಳುತ್ತೆ, ಆಗುತ್ತೆ. सब पुराने संस्कार और स्वभाव दृढ़ संकल्प रूपी आहुति से समाप्त कर. ಎಲ್ಲ ಹಳೆಯ ಸಂಸ್ಕಾರ ಮತ್ತೆ ಸ್ವಭಾವಗಳೇನಿದ್ದಾವೆ, ಸಂಸ್ಕಾರ ಮತ್ತೆ ಸ್ವಭಾವ ದೃಢ ಸಂಕಲ್ಪ ರೂಪಿ ಆಹುತಿ ಏನ್ ಅದರಿಂದ ಸಮಾಪ್ತಿ. ಆಹುತಿ ಇಡಿ. ಏನ್ ಆಹುತಿ? ದೃಢ ಸಂಕಲ್ಪ. ಅದರಲ್ಲಿ ಏನು ಆಹುತಿ ಮಾಡಬೇಕು? ಹಳೆಯ ಸ್ವಭಾವ ಮತ್ತೆ ಸಂಸ್ಕಾರಗಳು.
दूसरों की कमजोरी की नकल मत करो. ಬೇರೆಯವರಲ್ಲಿರುವಂತಹ ವೀಕ್ನೆಸ್ಗಳು ಅಥವಾ ಕೊರತೆಗಳನ್ನ ನೀವು ಅನುಸರಿಸಬೇಡಿ. ಅವ್ರನ್ನ ನೋಡಿ ಫಾಲೋ ಮಾಡ್ತಾ ಇದ್ರಿ ನೀವಂತ. ಅವಗುಣ ಧಾರಣ ಕರ್ನೆ ವಾಲಿ ಬುದ್ಧಿ ಕಾ ನಾಶ ಕರೋ. ಬೇರೆಯವರಲ್ಲಿರುವಂತಹ ಅವಗುಣಗಳನ್ನ ಧಾರಣೆ ಮಾಡ್ಕೊಳ್ಳುವಂತ ಬುದ್ಧಿನನ್ನ ನಾಶ ಮಾಡಿ. ದಿವ್ಯ ಗುಣ ಧಾರಣ ಕರ್ನೆ ವಾಲಿ ಸತೋ ಪ್ರಧಾನ ಬುದ್ಧಿ ಧಾರಣ ಕರೋ. ಅದರ ಜಾಗದಲ್ಲಿ ದಿವ್ಯ ಗುಣಗಳನ್ನ ಅಥವಾ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳುವಂತಹ ಸತೋಪ್ರಧಾನ ಬುದ್ಧಿನನ್ನ ಧಾರಣೆ ಮಾಡ್ಕೊ. अधिकारी और सत्कारी दोनों का ಬ್ಯಾಲೆನ್ಸ್ ಬರಾಬರ್ ರಖನಾ. 4 ಮಾತುಗಳು ಹೇಳಿದ್ರಲ್ಲ ಸ್ಟಾರ್ಟಿಂಗ್ ನಲ್ಲಿ ಬಾಬಾ. ಅಧಿಕಾರಿ ಮತ್ತೆ ಸತ್ಕಾರಿ, ಈ 2 ಮಾತುಗಳ ಬ್ಯಾಲೆನ್ಸ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ. दूसरों की कमजोरी को विस्तार में नहीं लाओ. ಬೇರೆಯವರಲ್ಲಿರುವಂತಹ ವೀಕ್ನೆಸ್ಗಳನ್ನ ಅಥವಾ ಅವರ ತಪ್ಪುಗಳನ್ನ ವಿಸ್ತಾರದಲ್ಲಿ ತರಬೇಡಿ. ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಇವರಲ್ಲಿ ಇಂಥ ತಪ್ಪಿದೆ ಅದನ್ನ ಹೇಳ್ಕೊಂತಿದ್ವಿ. ಸೊ ಆ ರೀತಿ ಬೇರೆಯವರ ವೀಕ್ನೆಸ್ಗಳನ್ನ ವಿಸ್ತಾರದಲ್ಲಿ ತರಬೇಡಿ. ಅವ್ರ ಅಪ್ನಿ ಕಮ್ಜೋರಿಗೂ ಚಿಪಾವಣಿ, ನಿಮ್ಮಲ್ಲಿರುವಂತಹ ವೀಕ್ನೆಸ್ ನನ್ನ ಮುಚ್ಚಿಡ್ಬೇಡಿ. ನಿಮ್ಮ ವೀಕ್ನೆಸ್ ನನ್ನ ಮುಚ್ಚಿಡ್ಬೇಡಿ. सफलता में स्वयं और असफलता में दूसरों को दोषी मत बनो. ಸಫಲತೆ ಸಿಕ್ತು ಅಂದ್ರೆ ನಮ್ಮ ಹೆಸರು ಹೇಳ್ಕೊಳ್ಳೋದು, ಅಸಫಲತೆ ಏನಾದ್ರೂ ಆಯ್ತಂದ್ರೆ ಅವರಿಂದ. ಈ ರೀತಿ ಬೇರೆಯವ್ರನ್ನ ದೋಷಿಗಳನ್ನಾಗಿ ಮಾಡಬೇಡಿ. शान और मान का त्याग, साधनों का त्याग, यही सबसे महान त्याग. ಗೌರವ, ಹೆಸರು ಏನು ಇದು ತ್ಯಾಗ ಮಾಡುವಂಥದ್ದಿದೆಯೋ, ಸಾಧನೆಗಳ ತ್ಯಾಗ ಮಾಡುವಂಥದ್ದಿದೆಯೋ, ಇದೇ ಮಹಾನ್ ತ್ಯಾಗ ಆಗಿದೆ. ನನ್ನ ಹೆಸರನ್ನ ತ್ಯಾಗ ಮಾಡೋದು, ಮಹಾನತೆಯನ್ನ ತ್ಯಾಗ ಮಾಡೋದು, ಸಾಧನೆಗಳನ್ನ ತ್ಯಾಗ ಮಾಡೋದು, ಇದೇ ದೊಡ್ಡ ತ್ಯಾಗ ಅಂತ ಹೇಳಲಾಗುತ್ತೆ, ಮಹಾನ್ ತ್ಯಾಗ. तो साकार बाप के समान अल्पकाल की महिमा के त्यागी. ಸಾಕಾರ ತಂದೆಯ ಸಮಾನ ಏನು ಅಲ್ಪಕಾಲದ ಮಹಿಮೆ ಇದೆಯಲ್ಲ, ಸ್ವಲ್ಪ ಸಮಯ ಮಹಿಮೆ ಮಾಡಿದ್ರೆ ಮೇಲೆ ಈ ಮಹಿಮೆಯನ್ನ ಈಗ ತ್ಯಾಗ ಮಾಡಿ. ತಬಹಿ ಆಪ್ ಶ್ರೇಷ್ಠ ಭಾಗ್ಯವಾನ್ ಬನ್ ಸಕೆಂಗೆ. ಆವಾಗಲೇ ನೀವು ಶ್ರೇಷ್ಠ ಭಾಗ್ಯವಂತರು ಆಗ್ಬೋದು. तो शिव बाबा इन सभी बातों से लिबरेशन चाहते हैं. ಮೇಲೆ ಹೇಳಿರುವಂತಹ ಈ ಎಲ್ಲ ಮಾತುಗಳಿಂದ ಬಿಡುಗಡೆ ಆಗೋದಕ್ಕೆ ಬಾಬಾ ಬಯಸ್ತಾ ಇದ್ದಾರೆ ಮಕ್ಕಳನ್ನ. ಇದೇ ಬಂಧನದಲ್ಲಿ ಸಿಕ್ಕಾಕಿಸ್ತಾ ಇದ್ದೇವೆ ಆತ್ಮ. ಸೊ ಇದೆಲ್ಲ ಮಾತುಗಳಿಂದ ಲಿಬರೇಷನ್ ಆಗ್ಬೇಕು, ಮುಕ್ತರಾಗ್ಬೇಕು ಅಂತ ಬಾಬಾ ಇಚ್ಛೆ ಪಡ್ತಾರೆ. इस अंतिम फोर्स के कोर्स के लिए समय मिला है. ನಿಮಗೆ ಏನಿಗೆ ಸಮಯ ಸಿಕ್ಕಿದೆ ಅಂದ್ರೆ ಈ ಅಂತಿಮ ಕೋರ್ಸ್ ಏನಿದೆ ಅದನ್ನ ಫೋರ್ಸ್ ರೂಪದಲ್ಲಿ ತರೋದಕ್ಕೋಸ್ಕರನೇ ನಿಮಗೆ ಈ ಸಮಯ ಅನ್ನೋದು ಸಿಕ್ಕಿದೆ. समझा? ಗೊತ್ತಾಯ್ತಾ? तो ऐसे विश्व अधिकारी सत्कार दे विश्व के द्वारा सत्कारी बनने वाले. ಇಂತಹ ವಿಶ್ವ ಅಧಿಕಾರಿ ಸತ್ಕಾರ ಕೊಟ್ಟು ವಿಶ್ವದ ಮೂಲಕ ಸತ್ಕಾರವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ. निर्माण से विश्व द्वारा नमन योग्य बनने वाले. ನಿಮ್ಮಲ್ಲಿರುವಂತಹ ನಿರ್ಮಾಣತೆಯ ಒಂದು ಗುಣದಿಂದ ವಿಶ್ವದ ಎದುರುಗಡೆ ನಮನ ಮಾಡುವಂತ ಅಂದ್ರೆ ಬಾಗುವಂತಹ ಯೋಗ್ಯರಾಗು. ಎಲ್ಲರೂ ನಿಮ್ಮ ಎದುರುಗಡೆ ಬಾಗುವ ತರ ಮಾಡುವಂತಕ್ಕೆ ಯೋಗ್ಯರಾಗು. ಭೀತಿಗೂ ಸಮಾಪ್ತ ಕರ್ನೆ, ಕಳೆದೋಗಿರೋದನ್ನ ಸಮಾಪ್ತಿ ಮಾಡುವಂತ. ಸರ್ವ ಗುಣೋಂ ಮೇ ಸಂಪನ್ನ ಬನ್ನೆ ವಾಲೆ. ಸರ್ವ ಗುಣಗಳಲ್ಲಿ ಸಂಪನ್ನರಾಗುವಂತವರು. ಸದಾ ಸಮಾನ್ और ಸಾಥಿ रहने वाले. ಈ ರೀತಿ ಸದಾ ಸಮಾನ ಮತ್ತೆ ಜೊತೆಗಾರ ಆಗುವಂತವರಿಗೆ ಶ್ರೇಷ್ಠ ಭಾಗ್ಯಶಾಲಿ ಆತ್ಮಕ್ಕೂ, ಈ ರೀತಿ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಿಗೆ ತಂದೆಯ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ನಮಸ್ತೆ.
ಬಾಬನ್ ಕಡೆಯಿಂದ ಎಲ್ಲ ಆತ್ಮಗಳಕ್ಕೆ ನೆನಪು ಪ್ರೀತಿ ಮತ್ತೆ